ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಭಾರತದ ಸಂವಿಧಾನ ಪೀಠಿಕೆ ಓದುವ ಮುಖಾಂತರ ಭಾರತ ಸಂವಿಧಾನ ಅಂಗೀಕಾರ ದಿನಾಚರಣೆ ಆಚರಿಸಲಾಯಿತು. ಸಂದರ್ಭದಲ್ಲಿ ಬಿಳಗಿ ಶಾಸಕ ಜಿಟಿ ಪಾಟೀಲ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ, ನಾವು ಎಲ್ಲಿಯವರೆಗೆ ಮನುಷ್ಯರನ್ನ ಮನುಷ್ಯರಾಗಿ ಪ್ರೀತಿ ಮಾಡುವುದಿಲ್ಲ ಅಲ್ಲಿಯವರೆಗೂ ಸಮಾನತೆ ಬರಲಿಕ್ಕೆ ಸಾಧ್ಯವಿಲ್ಲ ಎಂದು ಸಂವಿಧಾನದ ಮಹತ್ವವನ್ನು ಹೇಳಿದರು. ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಆನಂದ್ ಕೋಲಾರ, ಮುಖ್ಯಾಧಿಕಾರಿ ದೇವೇಂದ್ರ ದನ್ಪಾಲ್, ಸಿಪಿಐ ಬಸವರಾಜ್ ಹಳಬಣ್ಣವರ್, ಶ್ರೀಶೈಲ ಸುಳಿಕೇರಿ, ಯಮುನಪ್ಪ ರೊಳ್ಳಿ, ಪಡಿಯಪ್ಪ ಕರಿಗಾರ, ಅನವೀರಯ್ಯ ಪ್ಯಾಟಿಮಠ್, ಕಾಸಿಮಲಿ ಗೋಟಿ, ರಫೀಕ್ ಬೇಪಾರಿ, ಇನ್ನು ಹಲವಾರು ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ರಿಯಾಜ್ ಉತ್ತಾರ್ ಜೊತೆ ಕಾಜುಮೈನುದ್ದೀನ್ ತಹಶೀಲ್ದಾರ್, ಜಿಕೆ ನ್ಯೂಸ್ ಕನ್ನಡ, ಬೆಳಗಿ. ಕೊನೆಯದಾಗಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಗೌರವ ತುಂಬರಿ ಅಂತ ಹೇಳ್ಕೊಂಡು ಹೇಳೋರ ಮುಖಾಂತರ ನಾನು ಇನ್ನೂ ಹಲವಾರು ಕಾರ್ಯಕ್ರಮಗಳು ಸಂಜೆ 5 ಗಂಟೆವರೆಗೂ ಅಡಿಬಿಡಿದೇ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. ದಯಮಾಡಿ ಇನ್ನೂ ಹೆಚ್ಚು ಸಮಯ ಇಲ್ಲಿ ಕಳೆಯಬೇಕಂದ್ರೂ ಸಹಿತ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ನನ್ನನ್ನು ಕರೆಯಿಸಿ ಇವತ್ತು ಪರಮ ಪೂಜ್ಯ ಮಹಾತ್ಮ ಗಾಂಧಿ ಅವರಿಗೆ, ಪರಮ ಪೂಜ್ಯ ಅಂಬೇಡ್ಕರ್ ಅವರಿಗೆ ಗೌರವಾರ್ಪಣೆ ಸಲ್ಲಿಸೋದ್ರ ಮುಖಾಂತರ, ಹಾರ ಹಾಕೋದ್ರ ಮುಖಾಂತರ ನಾವೆಲ್ಲರೂ ಇವತ್ತು ನಮ್ಮ ಜವಾಬ್ದಾರಿಯಿಂದ ವಂಚಿತರಾಗಿಲ್ಲ, ನುಣಿಸ್ಕೊಂಡಿಲ್ಲ ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿದ್ದೀವಿ. ಇವನ್ ಇನ್ನೊಂದು ನೀನು ಹೇಳಬಾರ್ದು, ಹೌದಲ್ಲ, ನನ್ನ ಕಿಶದಾಗಿದ್ದು ಹೆಚ್ಚಿದ್ರೆ ಹೆಚ್ಚು ಕೊಡ್ಬೋದಾಗಿತ್ತು. 11,000 ಇದ್ದು 1,000, ಈಗೂ ನನ್ನ ಕಿಶದಾಗ 1,000 ಇತ್ತು. 10,000 ಕೊಟ್ಟು ಬಂದಿದ್ವಿ. ಈ ಮಗುವಿಗೆ ನಮ್ಮ ಬ್ಯಾಂಕಿನಿಂದ ಇಲ್ಲಿ ನಮ್ಮ ಉಪಾಧ್ಯಕ್ಷರು ಅದಾರ, ಅವ್ರ ಮುಖಾಂತರ ಅವ್ರು ಫೋನ್ ಹಚ್ಚಿ ಕೇಳಿ, ನೀವು ಹಿಂಗಪ್ಪ ಮಾತು ಕೊಡ್ತೀನಿ ಅಂತ ತಿಳ್ಕೊಂಡು, ಕೊಡ್ರಿ ಅವಶ್ಯ ಕೊಡ್ರಿ, ಪಾಪ ಇಂಥವ್ರಿಗೆ ಸಹಾಯ ಮಾಡಲ್ಲ ಏನಂತ ತಿಳ್ಕೊಂಡು ನನ್ನ ಪ್ಯಾಕಿಂಗ್ ಮಾಡ್ಕೊಂಡು ಹೇಳಿದ. ಬ್ಯಾಂಕಿನಿಂದ 20,000 ಕೊಡಿಸಿ ನಾನು ಇನ್ನೂ ಹೆಚ್ಚಿನ ಸಹಾಯ ಮಗುವಿಗೆ ಮಾಡ್ತೀನಿ. ಅಷ್ಟೇ ನಮಗೆ ಬರೀ ಆರ್ಥಿಕವಾಗಿ ಅಷ್ಟೇ ಅಲ್ಲ, ಆ ಮಗುವಿಗೆ ಏನೇ ಸರ್ಕಾರದ ಸೌಲಭ್ಯ ಇರ್ಬೋದು, ಮತ್ತೊಂದಿರ್ಬೋದು, ಅಂಗವೈಫಲ್ಯತೆಯನ್ನು ನೀಗಿಸಿ ಏನೇನು ಬೇಕು ಎಲ್ಲವನ್ನೂ ಸಹಾಯ ಮಾಡಿಸೋಣ ಅನ್ನುವಂಥ ಮಾತನ್ನು ಸಹಿತ ಹೇಳಿ, ದುರ್ದೈವ ನನಗೆ ನಿನ್ನಂತೂ ಕಣ್ಣೀರು ಹಾಕಿದ್ರೆ, ಮಾದೇವ ಕಣ್ಣೀರು ಹಾಕಿದ್ರೆ ನಮಗೂ ಕಣ್ಣಿಗೆ ನೀರು ಬಂದಿದ್ದು. ಯಾಕಂದ್ರೆ ಆ ಮಗುನ ನೋಡಿದಾಗ ಜೀವ ಕಸ್ ಅಂತ ನಮಗೆ ಒಂದು ಕಾಲ, ಎಡಕಿನ ಕಾಲ ತೊಡೆಯಿಂದ ಕೇವಲ 6 ಇಂಚ್ ತರ ಕಟ್ ಮಾಡಿಬಿಟ್ಟಿದ್ದಾರೆ. 7 ವರ್ಷದ ಮಗು 2ನೇ ಕ್ಲಾಸ್ ಓದುವಂಥದ್ದು, ಅದು ಒಂದು ಕಾಲು ಕಟ್ ಮಾಡ್ತಾರೆ. ನನ್ನ ಅಂದಾಜು ಇವತ್ತು ನಾಳೆ ಕಟ್ ಆಗ್ಬೋದು. ಈ ಸ್ಥಿತಿಯೊಳಗೆ ಮಗು ಇದೆ, ಅನ್ಕಾನ್ಶಿಯಸ್ ಇತ್ತು. ಮಗುವಿನ ಅಜ್ಜಿ ಅಳುವುದನ್ನು ನೋಡಿದರೆ ನಮಗೆ ಯಾರಿಗೆ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಮಾನವೀಯತೆಯ ದೃಷ್ಟಿಯಿಂದ ಅವರು ಏನು ಇವತ್ತು ಕರೆ ಕೊಟ್ಟಿದ್ದಾರೆ. ಅನೇಕ ನಾಯಕರು ತಮ್ಮ ಕೊಡುಗೆಯನ್ನು ತೋರಿಸಿದ್ದಾರೆ. ಇನ್ನೂ ಹೆಚ್ಚಿನ ಲಕ್ಷಾವಧಿ ಖರ್ಚು ಬರ್ತೈತೆ. ಸರ್ಕಾರದಿಂದ ಏನು ಬರಬೇಕು, ಡಿಪಾರ್ಟ್ಮೆಂಟಿಂದ ಏನು ಬರಬೇಕು, ಕಂದಾಯ ಇಲಾಖೆಯಿಂದ ಏನು ಬರಬೇಕು. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8884666532. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.